ಮೊದಲನೆಯ ವಾಚನ ಯೋಬನ ಗ್ರಂಥದಿಂದ ವಾಚನ. ಅಧ್ಯಾಯ 42 ವಾಕ್ಯ 1-3, 5-6 ಮತ್ತು 12-17. ಆಗ ಯೋಬನು ಸರ್ವೇಶ್ವರ ಸ್ವಾಮಿಗೆ ಉತ್ತರ ಕೊಟ್ಟು, ತಾವು ಎಲ್ಲ ಕಾರ್ಯಗಳನ್ನು ನಡೆಸಲು ಶಕ್ತರೆಂದು ನಾನು ಬಲ್ಲೆ. ಯಾವ ಯೋಜನೆಯೂ ನಿಮಗೆ ಅಸಾಧ್ಯವಿಲ್ಲವೆಂದು ನಾನು ಅರಿತಿರುವೆ. ಆಜ್ಞೆನಾದ ಮಾತುಗಳನ್ನಾಡುವ ನೀನು ಯಾರು? ಸತ್ಯಲೋಚನೆಗಳನ್ನು ಮಂಕು ಮಾಡುವ ನೀನು ಯಾರು? ಈ ನಿಮ್ಮ ನುಡಿಯಂತೆ ಅರ್ಥಹೀನ ಮಾತುಗಳನ್ನು ನಾನಾಡಿದೆ. ಇವರೇಗೆ ನಿಮ್ಮನ್ನು ಕುರಿತು ನಾನು ಕೇಳಿದು ಬೇರೆಯವರಿಂದ, ಈಗಲಾದರೂ ನಿಮ್ಮನ್ನು ಕಂಡಿದ್ದೇನೆ ನನ್ನ ಕಣ್ಣುಗಳಿಂದ. ಆದುದರಿಂದ ನಾನು ಹೇಳಿದೆಲ್ಲಕ್ಕಾಗಿ ವಿಷಯಿಸುತ್ತೇನೆ, ಬೂದಿಯಲ್ಲೂ ಧೂಳಿಯಲ್ಲೂ ಕುಳಿತು ಪಶ್ಚಾತ್ತಾಪ ಪಡುತ್ತೇನೆ ಎಂದನು. ಸರ್ವೇಶ್ವರ ಯೋಬನ ಮೊದಲನೆಯ ಸ್ಥಿತಿಗಿಂತಲೂ ಅವನ ಕಡೆಯ ಸ್ಥಿತಿಯನ್ನು ಅಧಿಕಗೊಳಿಸಿ ಆಶೀರ್ವದಿಸಿದ್ದರು. ಅವನಿಗೆ 14,000 ಕುರಿಗಳು, 6,000 ಒಂಟೆಗಳು, 1,000 ಜೋಡಿ ಎತ್ತುಗಳನ್ನು, 1,000 ಕತ್ತೆಗಳನ್ನು ದೊರಕಿದ್ದವು. ಅಲ್ಲದೆ 7 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು ಹುಟ್ಟಿದ್ದರು. ಯೋಬನ ಮಕ್ಕಳಷ್ಟು ಸುಂದರವಾದ ಹೆಣ್ಣುಗಳು ಆ ನಾಡಿನಲ್ಲೆಲ್ಲೂ ಸಿಕ್ಕುತ್ತಿರಲಿಲ್ಲ. ಅವರ ತಂದೆ ಅವರ ಅಣ್ಣ ತಮ್ಮಂದಿರಿಗೂ ಕೊಟ್ಟೆ ಹಾಗೆ ಅವರಿಗೂ ಸ್ವತ್ತನ್ನು ಹಂಚಿದ್ದರು. ತರುವಾಯ ಯೋಬನು 140 ವರ್ಷ ಬಾಳಿದನು. 4 ತಲೆಮಾರುಗಳ ತನಕ ಮಕ್ಕಳನ್ನು ಮೊಮ್ಮಕ್ಕಳನ್ನು ಕಂಡನು. ಹಣ್ಣು ಮುದುಕನಾಗಿ ಸತ್ತನು. ದೇವರ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸಂತ ಲೂಕರ ಬರೆದ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 10 ವಾಕ್ಯ 17-24. ಆ ಕಾಲದಲ್ಲಿ ಕಳುಹಿಸಲಾಗಿದ್ದ 72 ಮಂದಿ ಸಂತೋಷಭರಿತರಾಗಿ ಹಿಂದಿರುಗಿ ಬಂದು, ಪ್ರಭು, ನಿಮ್ಮ ಹೆಸರಿನಲ್ಲಿ ಆಜ್ಞೆ ಮಾಡಿದಾಗ ದೆವ್ವಗಳು ಕೂಡ ನಮಗೆ ಅಧೀನವಾಗುತ್ತವೆ ಎಂದು ಮರದಿ ಮಾಡಿದ್ದರು. ಅದಕ್ಕೆ ಯೇಸು, ಸೈತಾನನ್ನು ಆಕಾಶದಿಂದ ಸಿಡಿಲಿನಂತೆ ಬೀಳುವುದನ್ನು ಕಂಡೇನು. ಇಗೋ, ಸರ್ಪಗಳನ್ನು ಹಾಗೂ ಚೇಳುಗಳನ್ನು ತುಳಿಯುವುದಕ್ಕೂ ಶತ್ರುವಿನ ಸಮಸ್ತ ಶಕ್ತಿಯನ್ನು ಜಯಿಸುವುದಕ್ಕೂ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದೂ ನಮಗೆ ಹಾನಿ ಮಾಡದು. ಆದರೂ ದೆವ್ವಗಳು ನಮಗೆ ಅಧೀನವಾಗಿದೆ ಎಂದು ಸಂತೋಷಪಡುವುದಕ್ಕಿಂತ ನಿಮ್ಮ ಹೆಸರುಗಳನ್ನು ಸ್ವರ್ಗದಲ್ಲಿ ಲಿಖಿತವಾಗಿದೆ ಎಂದು ಸಂತೋಷಪಡಿ ಎಂದು ಹೇಳಿದರು. ಅದೇ ಗಳಿಗೆಯಲ್ಲಿ ಯೇಸು ಪವಿತ್ರಾತ್ಮರಿಂದ ಹರ್ಷವೇಶಗೊಂಡು, ಪಿತನೇ, ಭೂಸ್ವರ್ಗಗಳ ಒಡೆಯನೇ, ಈ ವಿಷಯಗಳನ್ನು ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಮರೆಮಾಡಿ ಮಕ್ಕಳಂಥವರಿಗೆ ನೀವು ಶ್ರುತಪಡಿಸಿದ್ದೀರಿ. ಇದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ. ಹೌದು ಪಿತನೇ, ಇದೇ ನಿಮ್ಮ ಸುಪ್ರೀತ ಸಂಕಲ್ಪ. ನನ್ನ ಪಿತ ಸಮಸ್ತವನ್ನು ನನ್ನ ವಶಕ್ಕೆ ಒಪ್ಪಿಸಿದ್ದಾರೆ. ಪುತ್ರನು ಯಾರೆಂದು ಪಿತನ ಹೊರತು ಬೇರಾರೂ ಅರಿಯರು. ಪಿತನು ಯಾರೆಂದು ಪುತ್ರನು ಮತ್ತು ಯಾರಿಗೆ ಪುತ್ರನು ಅವರನ್ನು ಶ್ರುತಪಡಿಸಲು ಇಚ್ಛಿಸುತ್ತಾನೋ ಅವರೇ ಹೊರತು ಮತ್ತಾರೂ ಅರಿಯರು ಎಂದು ಹೇಳಿದರು. ಅನಂತರ ಯೇಸು ಶಿಷ್ಯರ ಕಡೆಗೆ ತಿರುಗಿ ಅವರಿಗೆ ಪ್ರತ್ಯೇಕವಾಗಿ, ನೀವು ಕಾಣುವುದನ್ನು ಕಾಣುವ ಕಣ್ಣುಗಳನ್ನು ಭಾಗ್ಯವುಳ್ಳವು. ಏಕೆಂದರೆ ಎಷ್ಟೋ ಪ್ರವಾದಿಗಳು ಆಗ ಅರಸರು ನೀವು ನೋಡುವುದನ್ನು ನೋಡುವುದಕ್ಕೂ ನೀವು ಕೇಳುವುದನ್ನು ಕೇಳುವುದಕ್ಕೂ ಆಶಿಸಿದ್ದರು. ಆದರೂ ಅದನ್ನು ಅವರು ನೋಡಲೂ ಇಲ್ಲ, ಕಾಣಲೂ ಇಲ್ಲ ಎಂದು ನಿಮಗೆ ಹೇಳುತ್ತೇನೆ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.